ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಮನೆಗೆ ಬೆಳಿಗ್ಗೆ ನಾಷ್ಟನ ದೋಸೆ ಮತ್ತು ಪಲ್ಯ ಮಾಡೋಣ ಅಂತ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ತರಕಾರಿ ಏನು ಇರಲಿಲ್ಲ. ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ರಾಮನವಮಿ ಸ್ಪೆಷಲ್ ಅಲ್ವಾ, ಸೊ ಅದಕ್ಕೆ ಜಾಸ್ತಿ ಏನು ಇರಲಿಲ್ಲ ತರಕಾರಿ. ನಾನು ನಮ್ಮಮ್ಮ ಇದ್ದೆ ಅಲ್ವಾ, ಸ್ವಲ್ಪನೇ ಮಾಡ್ಕೊತಾ ಇದ್ದೀವಿ. ಕ್ಯಾರೆಟು, ಒಂದು ಆಲೂಗಡ್ಡೆ, ಬೀನ್ಸ್ ಇತ್ತು, ಅದಕ್ಕೆ ಟೊಮೊಟೊ ಜಾಸ್ತಿ ಹಾಕಿ ಈ ಥರ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗ್ತಾ ಇದೆ ಇವಾಗ. ಫ್ರೈ ಆಗ್ತಾ ಇದೆ. ಇವಾಗ ಟೊಮೊಟೊ ಹಾಕ್ಕೋಬೇಕು. ಇನ್ನೊಂದೇ ನನ್ನ ಮಗ ತುಂಬ ತೀಟೆ. ಹೊರಗಡೆ ನೀರಿತ್ತು ಅಂದರೆ ನೀರಲ್ಲೇ ಆಡೋಕ್ಕೆ ಹೋಗ್ತಾನೆ. ಅವನಿಗೂ ನೋಡ್ಕೋಬೇಕು, ನಾಷ್ಟನೂ ಮಾಡ್ಕೋಬೇಕು. ಫೈನಲಿ ಈ ಥರ ಬಂತು. ಇವಾಗ ದೋಸೆಗೂ ಇಟ್ಕೊತಾ ಇದ್ದೀನಿ. ಹಾಗೆ ನಾವು ರೆಡಿಯಾಗಿ ದೇವಸ್ಥಾನಕ್ಕೂ ಹೊರಟ್ವಿ. ನನ್ನ ಮಗ ನೋಡಿ ಈಗ ಕಾಣ್ತಾ ಇದ್ದಾನೆ. ಇದೇ ನಮ್ಮೂರು. ಈ ಥರ ಇದೆ. ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ವಿ. ಸೊ ಅವಾಗ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಹಾಗೆ ನಾವು ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ನೋಡಿ, ರಾಮನವಮಿ ಇತ್ತಲ್ವ, ಎಲ್ಲರೂ ಬರ್ತಾಯಿದ್ರು. ನಾವು ಹೋದ್ವಿ. ಅಲ್ಲಿ ರೆಡಿನೂ ಮಾಡ್ಕೊತಾ ಇದ್ದಾರೆ. ಪಾನಕ ಮತ್ತು ಕಡಲೆಕಾಯಿ ಕೋಸಂಬರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಫಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಕಾಲು ತೊಳ್ಕೊಬೇಕಲ್ವ. ನಾನು ನನ್ನ ಮಗ ಕಾಲು ತೊಳ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಅಮ್ಮನೂ ಬಂದಿದ್ರು, ನಮ್ಮ ದೊಡ್ಡಮ್ಮ. ಹೀಗಿದೆ ನಮ್ಮೂರು ದೇವಸ್ಥಾನ ಇದು. ನನ್ನ ತಮ್ಮಗೆ ಹೇಳ್ತಾ ಇದ್ದೆ ಫುಲ್ ವೀಡಿಯೋ ಮಾಡ್ಕೊಂಡು ಬಾ ಅಂತ. ಹಾಗೆ ಎಂಟ್ರೆನ್ಸ್ ಇದು. ಅಲ್ಲಿ ಕಾಣ್ತಾ ಇರೋದು ಕೆಂಚಸ್ವಾಮಿ ಅಂತ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಎಂಟ್ರೆನ್ಸ್. ಇಲ್ಲಿ ಬಂದರೆ ನಮಗೊಂಥರ ಎಷ್ಟೋ ದಿನ ಬಿಟ್ಟು ಬರ್ತೀವಲ್ವ, ಒಂಥರ ನೆಮ್ಮದಿ ಸಿಗೋ ಜಾಗ ಇದು. ಹಾಗೆ ನಾವು ಕರ್ಪೂರ ಹಚ್ಚೋಣ ಅಂತ ಹಚ್ತಾ ಇದ್ವಿ, ನಾನು ನಮ್ಮಮ್ಮ. ನಮ್ಮ ಅಮ್ಮನ ತಮ್ಮನ ಮಗ ವೀಡಿಯೋ ಮಾಡ್ತಿರೋದು. ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಬಂದ್ವಿ. ಇದು ನವಗ್ರಹ ದೇವಸ್ಥಾನ. ಹೊರಗಡೆನೇ ಇದೆ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನ ಇದು. ಇವಾಗ ಇಂಪ್ರೂವ್ ಮಾಡಿದ್ದಾರೆ. ನವಗ್ರಹ ದೇವಸ್ಥಾನ ಇದು. ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಬರ್ತಾ ಇದ್ವಿ. ಹೀಗೆ ಬಂದರೆ ಈ ಕಡೆ ಒಂದು ದೇವರಿದೆ, ರಾಮ. ಹಂಗೆ ರೌಂಡ್ ಹಾಕ್ಕೊಂಡು ಬಂದ್ವಿ. ಇಲ್ಲೇ ಮುಂದೆ ಹೋದರೆ ದೇವ್ರ ಪಾದ ಇದೆ. ತುಂಬ ಹಳೇದದೆಲ್ಲ. ಇದು ದೇವ್ರ ತೊಳೆಯೋ ನೀರು ಬರುತ್ತೆ ಅಲ್ಲಿ. ಇದು ದೇವ್ರ ಪಾದ, ರಂಗನಾಥ ಸ್ವಾಮಿ ಪಾದ ಅಂತಾರೆ. ಹೋಗ್ತಾ ಇಲ್ಲಿ ನಮಸ್ಕಾರ. ಫಸ್ಟಿಗೆಲ್ಲ ಈ ಥರ ಇರಲಿಲ್ಲ, ಇವಾಗ ಗೇಟ್ ಮಾಡಿದ್ದಾರೆ. ಕೈಯಿಂದ ಮುಟ್ಟಬಾರ್ದು ಅಂತ. ನಾವು ಬರಬೇಕಾದ್ರೆ ಇದೇನಿರಲಿಲ್ಲ, ಇವಾಗ ನೋಡ್ತಾ ಇದೆ. ಇಲ್ಲಿ ಹಿಂದ್ಗಡೆ ದೇವ್ರಿದ ಇರೋದು ಅಂತ ನಂಬಿ ಪೂಜೆ ಮಾಡ್ತಾರೆ. ಒಳಗಡೆ ಅಂತ ನಾವು ಚಿಕ್ಕವರಿದ್ದಾಗ ಇಲ್ಲಿ ಬಾಟ್ಲೆಲ್ಲ ಇಟ್ಕೊಂಡು ಇದೇ ನೋಡಿ ರಂಗನಾಥ ಸ್ವಾಮಿ ಅಂತ. ಹಾಗೆ ಇಲ್ಲಿ ತುಳಸಿಕಟ್ಟೆ ಅಂತ ಬಂದ್ವಿ. ನಾಗರಕಟ್ಟೆ ಅಂತಾರೆ. ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಈ ಕಡೆ ಕೆಂಚಸ್ವಾಮಿ ಅಂತ. ಇವಾಗ ದೇವರು ಒಂದು ರೌಂಡ್ ಪ್ರದಕ್ಷಿಣೆ ಆಮೇಲೆ ಅಲ್ಲಿ ಕಾಣಿಸ್ತಾರ ಮಂಟಪ, ಅದನ್ನ ಕೊಡ್ತೀವಿ. ಅಷ್ಟೊತ್ತಿಗೆ ಪಾನಕ ಎಲ್ಲ ಗಾಡಿಗಳೆಲ್ಲ ಬರ್ತವೆ. ಒಂದು ರೌಂಡ್ ಬರುತ್ತೆ. ಸ್ವಾಮಿ
ನಾವು ಹೋಗಿದ್ವಿ. ಸುಮಾರು ಟ್ಯಾಕ್ಸಿಗಳು, ಎತ್ತಿನ ಗಾಡಿ ಎಲ್ಲ ಬಂದಿತ್ತು. ಥ್ಯಾಂಕ್ ಯು. ಇಷ್ಟ ಆದರೆ ಸಪೋರ್ಟ್ ಮಾಡಿ.